ಈಗ ನಾವು ಮೊದಲು ಹಿಂದಿನ ದಿನಗಳಲ್ಲಿ ಮಾಲಾಶ್ರೀ ಮೇಡಮ್ ಒಳ್ಳೊಳ್ಳೆ ಒಂದು ನಾಯಕಿ ಪ್ರಧಾನ ಚಿತ್ರದಲ್ಲಿ ತುಂಬ ಇದು ಪಾತ್ರ ಮಾಡಿದ್ದಾರೆ. ಹೆಣ್ಮಕ್ಳನ್ನ ಒಂದು ಒಂದು ಪೊಲೀಸ್ ವೈಶಿಷ್ಟ್ಯದಲ್ಲಿ ನೋಡಿ ಒಂಥರ ಅವರೊಂದು ಮೆಸೇಜ್ ಮಾಡಿದ್ದಾರೆ. ನಾನು ಒಂದು ಹೆಣ್ಮಕ್ಳು ಒಂದು ಬುದ್ಧಿವಂತರ ಥರದಲ್ಲಿ ಒಂದು ದೇವತೆ ಸ್ಟೈಲಲ್ಲಿ ಕತೆ ಒಂದು ಮಾಡಿ ಈ ಥರದಲ್ಲಿ ಒಂದು ವಿಭಿನ್ನವಾಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಇದರಲ್ಲೂ ಈಗ ಸಾಕಷ್ಟು ವಿಷಯಗಳು ಇವರೇ ಹೇಳಿದ್ರು. ನಮಗೆ ಮಿಸ್ಬಿಹೇವ್ ಮಾಡಿದಾಗ ಕೆಲವೊಬ್ರು ಅದನ್ನ ಸಹಿಸ್ಕೊಂಡು ಸುಮ್ಮನೆ ಬರ್ತಾರೆ. ಹೌದು. ಆಮೇಲೆ ಮನೆಗೆ ಬಂದು ಸಫರ್ ಪಡ್ತಾರೆ. ಅಯ್ಯೋ ಹಿಂಗಾಗೋಯ್ತು, ಯಾರ ಹತ್ರ ಹೇಳಂಗಿಲ್ಲ. ಯಾಕಂದರೆ ಹೇಳಿದ್ರೆ ಅಲ್ಲಿ ನಂದೇ ತಪ್ಪು. ಅಲ್ಲೇನಾದರೂ ಅವ್ರು ಫೇಸ್ ಮಾಡಿದಾಗ ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡಬೇಕು, ಹೇಳಬೇಕು, ನನಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ, ಇಲ್ಲ ನೀವು ಮಾಡ್ತಾ ಇರೋದು ತಪ್ಪು. ಸೊ ಆ ಒಂದು ಧೈರ್ಯ ಹೆಣ್ಮಕ್ಳಿಗೆ ಬರಲಿ. ಹಾಗೆ ಗಂಡ್ಮಕ್ಳು ಕೂಡ ಕೆಲವು ವಿಚಾರಗಳನ್ನ ಮರ್ತ್ಬಿಟ್ಟಿದ್ದಾರೆ. ನಿಮಗೆ ಫಿಸಿಕಲಿ ಚಾಲೆಂಜಿಂಗ್ ಆಗಿತ್ತಾ, ಮೆಂಟಲಿ ಚಾಲೆಂಜಿಂಗ್ ಆಗಿತ್ತಾ ಈ ಪಾತ್ರ? ಇಲ್ಲ, ಇದರಲ್ಲಿ ಸಾರಿಕಾ ಅವ್ರಿಗೆ ಜಾಸ್ತಿ ಫೈಟ್ ಎಲ್ಲ ಇರೋದು ಅವರೇನೆ. ಆಮೇಲೆ ಜಾಸ್ತಿ ಕಾಡು ರುಚಿ ನೋಡಿರೋದು ಅವರೇ. ತುಂಬಾ ದಿನವರೆಗೂ ಕಾಡಲ್ಲೇನೆ ಆಲ್ಮೋಸ್ಟ್ ಶೂಟ್ ಆಗಿರೋದು ಅವ್ರದ್ದು. ಎಸ್ಪೆಷಲಿ ಈ ರೀತಿ ನೀವು ಸಿನಿಮ್ಯಾಟಿಕ್ ಆಗಿ ತೋರಿಸುವಾಗ ಎಕ್ಸ್ಪ್ಲಾಯಿಟೇಷನ್ ಫೀಲ್ ಬರದಂತೆ ಬ್ಯಾಲೆನ್ಸ್ ಯಾವ ರೀತಿ ಮೇಂಟೈನ್ ಮಾಡಿದ್ರಿ ಅಂತ? ಎಲ್ಲೋ ಒಂದು ಕಡೆ ಏನು ಕಷ್ಟ, ಬಟ್ ಯಾಕಂದ್ರೆ ಇವರು ಕಲಾವಿದರು ತುಂಬ ಸಪೋರ್ಟ್, ಬಟ್ ತುಂಬ ಅನುಭವಸ್ಥರು ಇವರು. ವಿಷಯ ತಿಳಿಸಿ ಹೇಳಿದ್ವಿ, ಕ್ಯಾರೆಕ್ಟರ್ ಒಳಗಡೆ ಹೊಂಟೋದ್ರು ಅವರು ಸ್ವಲ್ಪ ಇದು ಎಫರ್ಟ್ ಇದೆ, ಅವ್ರು ಚಾಲೆಂಜಿಂಗ್ ಆಗಿದೆ. ಅವ್ರು ಈ ಬಿಫೋರ್ ಇಂಟರ್ವ್ಯೂ ಎಲ್ಲ ಹೇಳಿದಾರೆ ಅವರು ಯಾವ ತರ ಏನ್ ಪ್ರಿಪರೇಷನ್ ಆಗಿತ್ತು ಹೇಗೆ ಅಂತ. ಸೊ ಹಾಗಾಗಿ ಆ ಸಾಂಗ್ ಕೂಡ ದೇವಿದು ತುಂಬಾ ಚೆನ್ನಾಗಿ ಬಂದಿದೆ. ಏನ್ ಮೀಡಿಯಾನೋ ಏನೋ ತೋರಿಸ್ಕೊಂಡು ಹಾಕೊಂಡು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಮೃತ್ಯು ದೇವತೆ ಅನ್ನುವಂತಹ ಒಂದು ಸಿನಿಮಾ ಬರ್ತಾ ಇದೆ. ಸೊ ಇದೇ 12ನೇ ತಾರೀಕು ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದು ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ. ಇತ್ತೀಚೆಗೆ ಏನಂದ್ರೆ ನಮ್ಮ ಕನ್ನಡದಲ್ಲಿ ನಾವು ಸಾಕಷ್ಟು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೋಡ್ತಾ ಇದೀವಿ. ಆಗೋ ಈಗ ಒಂದೊಂದು ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೂಡ ಬರ್ತಾ ಹೋಗುತ್ತೆ. ಬಟ್ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಬಹಳ ವಿರಳ ಅಂತ ಹೇಳ್ಬೋದು. ಸೊ ಆ ಸಾಲಿನಲ್ಲಿ ಮೃತ್ಯು ದೇವತೆ ಸಿನಿಮಾ ಸೇರ್ಪಡೆ ಆಗುತ್ತೆ. ಸೊ ಈ ಸಿನಿಮಾದ ನಿರ್ದೇಶಕರು ನವೀನ್ ಮಹಾದೇವ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಹಾಗೇನೆ ಈ ಸಿನಿಮಾದ ನಾಯಕಿ ಹಿಮಶ್ರೀ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಮೊದಲನೇದಾಗಿ ಇಬ್ಬರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೃತ್ಯು ದೇವತೆ ಆಕ್ಚುಲಿ ಒಂದು ಪವರ್ಫುಲ್ ನೇಮ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಂದು ಸಿನಿಮಾ ಕೂಡ ಮೋಸ್ಟ್ಲಿ ಅದೇ ರೀತಿ ಒಂದು ಪವರ್ಫುಲ್ ಆಗಿರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಆ ವಿಜುವಲ್ಸ್ಗಳೆಲ್ಲ ನೋಡಿದಾಗ ನನಗೆ ಏನನ್ನಿಸು, ಇದೇನಾದ್ರು ಫಿಯರ್ ಸಿಂಬಲ್ ಅಥವಾ ಫೆಮಿನೈನ್ ಸ್ಟ್ರೆಂತ್ ಸಿಂಬಲ್ ಅಂತ ಒಂದು ಡೌಟ್ ಬಂತು. ನಿರ್ದೇಶಕರಿದ್ದಾರೆ, ಹೀರೋಯಿನ್ ಇದ್ದಾರೆ, ತಾವಿಬ್ರು ಹೇಳಬೇಕು ಈ ಕುರಿತಾಗಿ. ನನಗೆ ಫಿಯರ್ ಅಂತ ಏನಿಲ್ಲ ಮ್ಯಾಮ್, ಲೈಕ್ ಹೆಣ್ಣು ಮಕ್ಳ ಬಗ್ಗೆ ಮಾಡಿರೋಂಥ ಮೂವಿ. ಸೊ ಇವಾಗ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು, ಅಂದ್ರೆ ಆ ವಿಚಾರಗಳನ್ನ ಹುಷಾರಾಗಿರಿ ಎಲ್ಲ ರೀತಿಲಿ ಎಲ್ಲರಿಗೂ ತಿಳಿಸಿದ್ರು ಮತ್ತು ತಪ್ಪುಗಳಾಗ್ತಾನೆ ಇದೆ, ಮೋಸ ಹೋಗ್ತಾ ಇದ್ದಾರೆ, ಕಷ್ಟ ಅನುಭವಿಸ್ತಾನೆ ಇದ್ದಾರೆ, ರೇಪ್ಗಳೆಲ್ಲ ಆಗ್ತಾನೆ. ಅದು ಹುಡುಗ ಅಂದ್ರೆ ಮಗು ಆತರ ಏನು ಇಲ್ಲ, ಆ ಲೆವೆಲಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಏನಂತ ಹೇಳಿದ್ರೆ ಅದನ್ನ ಹೇಳಕ್ ಬರ್ತಾ ಇದೀವಿ, ಬರೀ ಕಾಮನೆ ಎಲ್ಲ ಅಲ್ಲ. ಸೊ ಈಗ ನಡೀತಾ ಇರುವಂತ ಪರಿಸ್ಥಿತಿ ಒಂದು ನೆಕ್ಸ್ಟ್ ಒಂದ್ ಸ್ಟೆಪ್, ಏನೋ ಒಂದು ಹುಡುಗಿ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾವೊಂದು ಒಂದು ಸಣ್ಣ ಒಂದು ರಿಮೈಂಡರ್ ಅಂದ್ರೆ ಬರೀ ಈ ಕಾಮ ಅನ್ನೋದೇ ಜೀವನ ಅಲ್ಲ, ಇದ್ರ ಮೇಲೇನೆ ಎಲ್ಲ ನಿಂತಿಲ್ಲ. ಸೊ ಈ ಹೆಣ್ಣು ಎಷ್ಟು ಸಹಿಸ್ಕೋತಾಳೋ ಅವಳಿಗೆ ಅಂದ್ರೆ ಲೈಕ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಅವಳು ಯಾವ ಮಟ್ಟಕ್ಕೆ ಹೋಗ್ಬೋದು, ಅವಳಲ್ಲೂ ಆ ಶಕ್ತಿ ಇದೆ, ಎದುರಿಸೋಂಥ ಶಕ್ತಿ. ಸೊ ಅಂದ್ರೆ ಈಗ ಸುಮ್ಮನೆ ಹಿಂಗೆ ಹೇಳೋಕ್ಕಿಂತ ಮ್ಯಾಮ್, ಈಗ ಯಾರೋ ಒಂದೇನೋ ನಮಗೆ ಮಿಸ್ಬಿಹೇವ್ ಮಾಡಿದಾಗ ಕೆಲವೊಬ್ರು ಅದನ್ನ ಸಹಿಸ್ಕೊಂಡು ಸುಮ್ಮನೆ ಬರ್ತಾರೆ. ಹೌದು. ಆಮೇಲೆ ಮನೆಗೆ ಬಂದು ಸಫರ್ ಪಡ್ತಾರೆ. ಅಯ್ಯೋ ಹಿಂಗಾಗೋಯ್ತು, ಯಾರ ಹತ್ರ ಹೇಳಂಗಿಲ್ಲ, ಯಾಕಂದ್ರೆ ಹೇಳಿದ್ರೆ ಅಲ್ಲಿ ನಂದೇ ತಪ್ಪು ಅಂತ, ನನ್ ಮರ್ಯಾದೆ ಎಲ್ಲಿ ಹೋಗುತ್ತೋ, ಈ ತರ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಕೆಲವರು ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಮೋಸ ಹೋಗಿರ್ತಾರೆ ನಂಬಿ. ಸೊ ಅವ್ರೆಲ್ಲರೂ ಆಚೆ ಬರಕ್ಕೆ ಹೇಳಕ್ಕೆ ಭಯ ಹಿಂಗೆ ಅಂತ. ಸೊ ಅವರೇ ಅನುಭವಿಸ್ಕೊಂಡು ಅವರೇ ಒದ್ದಾಡ್ಕೊಂಡು ಇರ್ತಾರೆ. ಸೊ ಈ ತರದ್ ಆಗ್ಬಾರ್ದು. ಅಲ್ಲೇನಾದ್ರೂ ಅವ್ರು ಫೇಸ್ ಮಾಡಿದಾಗ ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡ್ಬೇಕು, ಹೇಳ್ಬೇಕು, ನನ್ಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ, ಇಲ್ಲ ನೀವು ಮಾಡ್ತಾ ಇರೋದು ತಪ್ಪು. ಸೊ ಆ ಒಂದು ಧೈರ್ಯ ಹೆಣ್ಮಕ್ಳಿಗೆ ಬರಲಿ. ಹಾಗೆ ಗಂಡ್ಮಕ್ಳು ಕೂಡ ಕೆಲವು ವಿಚಾರಗಳನ್ನ ಮರ್ತ್ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಹೆಣ್ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ, ಆದ್ರೆ ಒಂದ್ ಹುಡುಗಿ ಅಂದಾಗ ಅದು ಬೇರೆ ತರಾನೇ ನೋಡ್ತಾರೆ. ಎಲ್ರೂ ಮರಿತಿದಾರೆ. ಅಂದ್ರೆ ನೀವು ಬಟ್ಟೆ ಮೇಲೆ ಜಡ್ಜ್ ಮಾಡ್ತಾರೆ, ಕ್ಯಾರೆಕ್ಟರ್ ಮೇಲೆ ಏನೋ ಒಂದು ಸ್ವಲ್ಪ ಬೋಲ್ಡ್ ಆಗಿ ತಮಾಷೆಯಾಗಿ ಮಾತಾಡಿದ್ರು, ಓ ಇವಳಿಗೆ ಇದೇ ಮಾತಾಡ್ತಾಳೆ ಅಂದ್ರೆ ಇನ್ನೇನ್ ಗೊತ್ತಪ್ಪ. ಎಷ್ಟು ಅಂದ್ರೆ ಹೆಂಗೆ ಅಂದ್ರೆ ಒಂದ್ ಮಾತಾಡಿದ್ರೆ ತಪ್ಪು, ಎರಡು ಮಾತಾಡಿದ್ರೆ ಜಾಸ್ತಿ. ಸೊ ಹಿಂಗಾಗಿರೋದ್ರಿಂದ
ನಮ್ಮ ಮೂವಿ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಹೌದು. ಅಂದ್ರೆ ಒಂದು ರೆಸ್ಪೆಕ್ಟ್, ಹೆಣ್ಣನ್ನ ನಾವ್ ಎಲ್ಲಿ ಇಟ್ಟಿದ್ವಿ, ಈಗ ನಾವ್ ಎಲ್ಲಿ ಇಟ್ಟಿದೀವಿ, ನಾವ್ ಹೇಗೆ ಅವ್ರ ಜೊತೆ ಬಿಹೇವ್ ಮಾಡ್ಬೇಕು ಅನ್ನೋದು ನಾವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಮೊದಲನೇದಾಗಿ ಈ ತರ ಒಂದು ಸಬ್ಜೆಕ್ಟ್ ನೀವೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಈ ರೀತಿ ಸಬ್ಜೆಕ್ಟ್ ನಿಮ್ಗೆ ಮೊದಲನೇದಾಗಿ ಹೆಂಗೆ ಥಾಟ್ ಬಂತು ಈ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೋಬೇಕು, ಈ ಸಬ್ಜೆಕ್ಟ್ ಮೇಲೆ ನಾನು ಸಿನಿಮಾ ಮಾಡ್ಬೇಕು ಅಂತ? ತುಂಬಾ ಹೇಳಿದ್ದೀನಿ, ಈಗ ಇನ್ನೊಂದ್ ತರ ಹೇಳ್ತೀನಿ ಕೇಳಿ. ಈಗ ನಾವು ಮೊದಲು ಹಿಂದಿನ ದಿನಗಳಲ್ಲಿ ಮಾಲಾಶ್ರೀ ಮೇಡಮ್ ಒಳ್ಳೊಳ್ಳೆ ಒಂದು ನಾಯಕಿ ಪ್ರಧಾನ ಚಿತ್ರದಲ್ಲಿ ತುಂಬಾ ಪಾತ್ರ ಮಾಡಿದ್ದಾರೆ. ಹೆಣ್ಮಕ್ಳನ್ನ ಒಂದು ಪೊಲೀಸ್ ವೈಶಿಷ್ಟ್ಯದಲ್ಲಿ ನೋಡಿ ಒಂಥರ ಅವರೊಂದು ಮೆಸೇಜ್ ಮಾಡಿದ್ದಾರೆ. ನಾನು ಒಂದು ಹೆಣ್ಮಕ್ಳು ಒಂದು ಬುದ್ಧಿವಂತರ ತರದಲ್ಲಿ ಒಂದು ದೇವತೆ ಸ್ಟೈಲಲ್ಲಿ ಕತೆ ಮಾಡಿ ಈ ತರದಲ್ಲಿ ಒಂದು ವಿಭಿನ್ನವಾಗಿ ಹೇಳಕ್ ಟ್ರೈ ಮಾಡಿದ್ದೀನಿ. ಇದ್ರಲ್ಲೂ ಈಗ ಸಾಕಷ್ಟು ವಿಷಯಗಳು ಇವರೇ ಹೇಳಿದ್ರು. ಇದೊಂದು ಪ್ರಯತ್ನ ನಮ್ದು. ಯಾಕಂದ್ರೆ ಅವತ್ತೊಂದು ದಿನಗಳು ತುಂಬಾ ಚೆನ್ನಾಗಿತ್ತು. ಮಹಾಲಕ್ಷ್ಮಿ ಮತ್ತೆ ನಾಯಕಿ ಪ್ರಧಾನ ಚಿತ್ರಗಳು ತುಂಬಾ ಬರ್ತಿದ್ವು. ಇತ್ತೀಚೆಗೆ ಅದು ಕಾಣಿಸ್ತಿಲ್ಲ. ಹಾಗಾಗಿ ನಾವು ಒಂದು ಹೆಣ್ಮಕ್ಳನ್ನೇ ಹೀರೋಯಿನ್ ಮಾಡಿದ್ವಿ. ಸರ್, ಇವಾಗ ಏನಾಗಿದೆ ಅಂದ್ರೆ ಸೊಸೈಟಿನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು ಮಗಳು ಅಂದ್ರೆ ಒಂದು ಹೆಣ್ಣು ಸೈಲೆಂಟ್ ಆಗಿ ಇದ್ರೆ ಅದು ವೀಕ್ನೆಸ್ ಅಂತ ಭಾವಿಸ್ತಾ ಇದ್ದಾರೆ. ನಿಮ್ಮ ಸಿನಿಮಾದಲ್ಲಿ ಸೈಲೆನ್ಸೇ ಸ್ಟಾರ್ ಆಗುವಂತ ಕಥೆನ ಏನಿದು ಅಂತ? ಇದೆ, ಆ ತರದಲ್ಲಿ ಇದೆ. ಸೈಲೆಂಟ್ ಮತ್ತೆ ಅದು ಹೆಂಗ್ ಕ್ರಿಯೇಟ್ ವೈಲೆಂಟ್ ಆಗ್ತದೆ ಅನ್ನೋದು, ಸುಮ್ನೆ ಇದ್ದವ್ರನ್ನೆಲ್ಲ ಕೆಣಕ್ ನೋಡ್ಬಾರ್ದು ಅನ್ನೋದನ್ನು ಸಾಕಷ್ಟು ವಿಷಯದಲ್ಲಿ ಹೇಳಿದೀವಿ. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತದಲ್ಲ. ಸಿನಿಮಾದೇ ಅದೇನೆ, ನೀವು ಎಷ್ಟು ಸಹನಾಗಿರ್ತಾರೆ, ಆ ಒಂದು ಅವ್ರಿಗೆ ಆ ಎಕ್ಸ್ಟ್ರೀಮ್ ತಡ್ಕೊಳಕ್ ಆಗದ ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಮೃತ್ಯು ದೇವತೆನೇ ಆಗೋದು. ಕರೆಕ್ಟ್. ಆ ಟ್ರೈಲರ್ ಅಲ್ಲಿ ಅದೊಂದು ಡೈಲಾಗ್ ಬರುತ್ತಲ್ವಾ, ನೀವು ಹೆಣ್ಣನ ತಾಯಿಯ ಕೂಡ ನೋಡ್ತೀರಾ, ಹಾಗೆ ನೀವು ರಾಕ್ಷಸರಿಗೆ ಮೃತ್ಯು ದೇವತೆ ಆಗಿ ನೀವು ತೋರಿಸೋ ಅನ್ನೋದು. ಸಾದಿಕ್ ಅವರ ಪಾತ್ರ ಆಕ್ಚುಲಿ ತುಂಬಾ ಚೆನ್ನಾಗಿ, ನನಗೇನು ಅನಿಸ್ತು ಗೊತ್ತಾ, ಅವ್ರ ಪಾತ್ರ ಈ ದೌರ್ಜನ್ಯಕ್ಕೆ ಒಂದಷ್ಟು ಜನ ಒಳಪಟ್ಟಿರ್ತಾರೆ. ಅಂದ್ರೆ ಅವ್ರ ಪರವಾಗಿ ಧ್ವನಿ ಎತ್ತುವಂತ ಒಂದು ಕ್ಯಾರೆಕ್ಟರ್ ಇರ್ಬೋದಾ ಅಂತ ನನಗನ್ನಿಸ್ತು. ಅವ್ರ ಪಾಪ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನೋ ಗೊತ್ತಿಲ್ಲ, ನೀವುಗಳೇ ಹೇಳ್ಬೇಕು ನನಗೆ. ಇಲ್ಲ, ಖಂಡಿತ ಹೌದು, ಅದೇ ರೀತಿನಲ್ಲೇ ಇದೆ ಅವ್ರ ಪಾತ್ರ. ತುಂಬಾ ಅದೇ ಹೇಳ್ತೀನಿ, ಸಹನಾಮೂರ್ತಿ ಆಗಿದ್ದು ತುಂಬಾ ಒಂದು ಆಕ್ರೋಶ, ಒಂದು ಚಾಮುಂಡಿ ದುರ್ಗಿ ಯಾಕಾಗ್ತಾಳೆ ಅಂತಂದ್ರೆ ಅವಳು ಕೇಳ್ಪಟ್ಟಿರಲ್ಲ ಪಾತ್ರ. ಸಾರಿಕ್ ಅವ್ರು ಮಾಡಿರೋದು ಅವಳು ಈ ತರನು ಒಂದು ನಮ್ ಟ್ರೈಲರ್ ಹೇಳಿದ ಕೊಳುಕು ಮನಸ್ಥಿತಿ ಅಂತ ಹೇಳ್ತದೆ ಒಂದು ಟ್ರೈಲರ್ ಅಲ್ಲಿ. ಸಡನ್ಲಿ ಕೇಳಿದಾಗ ಯಪ್ಪ ಅನ್ಸದ, ಮ್ಯಾಜಿಕ್ ಮಾಡೋಷ್ಟು ಪವರ್ ತಗೊಂತದೆ ಆ ಪಾತ್ರ. ಅದು ಚೆನ್ನಾಗಿ ನಿಭಾಯಿಸಿದಾರೆ. ಯಾವ್ದು ಪೊಲೀಸ್ ಆತರ ಏನಿಲ್ಲ, ಅವರು ಒಂದು ನಾರ್ಮಲ್ ಸಿಂಪಲ್ ಒಂದು ಪಿಜ್ಜಾ ಡೆಲಿವರಿ ಮಾಡುವಂತ ಹುಡುಗಿ. ಪಿಜ್ಜಾ ಅಲ್ಲ, ಡೆಲಿವರಿ ಹುಡುಗಿ. ಸಾರಿ, ನಾನು ಅವ್ರಿಗೆ ಅಲ್ಲ, ಅವರು ಒಂದು ಹುಷಾರಿಲ್ದೇ ಇರೋದೇ ಬಂದಿಲ್ಲ. ಸೊ ಹಾಗಾಗಿ ನನಗೂ ಅವ್ರಿಗೂ ಜಾಸ್ತಿ ಅಷ್ಟು ಸಿಕ್ಕಿಲ್ಲ ಶೂಟಿಂಗ್ ಅಲ್ಲಿ. ಒಂದ್ 2 ದಿನ ಏನೋ ಸಿಕ್ಕಿದ್ದು, ಅದು ಡೆತ್ ಎಂಡ್ ಅಲ್ಲಿ ಆಗೋ ಟೈಮ್ ಅಲ್ಲಿ ಸಿಕ್ಕಿರೋದು. ಸೊ ಹಾಗಾಗಿ ನನ್ಗೆ ಅಷ್ಟು ಗೊತ್ತಿಲ್ಲ. ಸೊ ನಾನು ಅಂದ್ರೆ ಒಂದು ಸಿಂಪಲ್ ಆಗಿರುವಂತ ಮಿಡಲ್ ಕ್ಲಾಸ್ ಮನೆಯ ಹುಡುಗಿ, ಅವಳ ಜೀವನ ಅವಳಾಯ್ತು, ಅವಳದೇ ಪ್ರಪಂಚದಲ್ಲಿ ದುಡ್ಕೊಂಡು ತಿಂತಾ ಇರ್ತಾಳೆ. ಸೊ ಆ ಸಂದರ್ಭದಲ್ಲಿ ಪರಿಚಯ ಆಗುವಂತ ಜನಗಳು ಹೇಗೆ ಯೂಸ್ ಮಾಡ್ಕೋತಾರೆ, ಏನಾಗತ್ತೆ, ಅವಳು ಹೇಗೆ ಅದನ್ನ ಮೆಟ್ಟಿ ನಿಲ್ತಾಳೆ ಅನ್ನೋದು. ಸೊ ಸಾರಿಕ್ ಅವ್ರು ತುಂಬಾ ಚೆನ್ನಾಗಿ ಏನನ್ಸು ಅಂದ್ರೆ ವಿಜುವಲ್ಸ್ ಗಳೆಲ್ಲ ಆಕ್ಚುಲಿ ನಾನು ನೋಡ್ತಾ ಇರ್ಬೇಕಾದ್ರೆ ನನಗೆ ಎಲ್ಲರೂ ಕೂಡ ನನಗೆ ಅಂದ್ರೆ ವಿಲನ್ ಗಳಾಗೆ ಕಾಣಿಸ್ತಾ ಇದ್ದಾರೆ, ಯಾರು ಕೂಡ ಹೀರೋಗಳಾಗಿ ಇಲ್ಲ ಅಂತ ನನಗೆ ಏನೋ. ಹೌದು, ಇದು ನಾಯಕಿ ಪ್ರಧಾನ ಚಿತ್ರ. ಅದೇ ಪಾತ್ರಗಳನ್ನ ಮತ್ತೊಂದ್ ಕಡೆ ಏನಂದ್ರೆ ಸರ್, ಇವಾಗ ಎಸ್ಪೆಷಲಿ ಈ ಹೆಣ್ಣಿನ ನೋವನ್ನು ನೀವು ತೋರಿಸಿದ್ರ, ನೀವು ಎಸ್ಪೆಷಲಿ ಈ ರೀತಿ ನೀವು ಸಿನಿಮ್ಯಾಟಿಕ್ ಆಗಿ ತೋರಿಸುವಾಗ ಎಕ್ಸ್ಪ್ಲಾಯಿಟೇಷನ್ ಫೀಲ್ ಬರ್ದಂತೆ ಬ್ಯಾಲೆನ್ಸ್ ಯಾವ ರೀತಿ ಮೇಂಟೈನ್ ಮಾಡಿದ್ರಿ ಅಂತ ಎಲ್ಲೋ ಒಂದ್ ಕಡೆ ತುಂಬಾ ಇದು ಏನು ಕಷ್ಟ. ಬಟ್ ಯಾಕಂದ್ರೆ ಇವ್ರು ಕಲಾವಿದರು ತುಂಬಾ ಸಪೋರ್ಟ್, ಬಟ್ ತುಂಬಾ ಅನುಭವಸ್ಥರು ಇವರು. ವಿಷಯ ತಿಳಿಸಿ ಹೇಳಿದ್ವಿ, ಕ್ಯಾರೆಕ್ಟರ್ ಒಳಗಡೆ ಹೊಂಟೋದ್ರು ಅವರು. ಅವ್ರಿಗೆ ಯಾಕಂದ್ರೆ ಹೆಣ್ಣುತನದ್ದು ಅವ್ರ ವಿಷಯ ಅವರೇ ಒಂದು ಆಕ್ರೋಶ ಆಗಿ ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರ ಬಗ್ಗೆ ಏನು ಹೇಳೋಂಥದ್ದಿಲ್ಲ. ವಿಮರ್ಶೆ ಅವರೇ, ನಿಮ್ಗೆ ಫಿಸಿಕಲಿ ಚಾಲೆಂಜಿಂಗ್ ಆಗಿತ್ತಾ, ಮೆಂಟಲಿ ಚಾಲೆಂಜಿಂಗ್ ಆಗಿತ್ತಾ ಈ ಪಾತ್ರ? ಇದರಲ್ಲಿ ಸಾರಿಕಾ ಅವ್ರಿಗೆ ಜಾಸ್ತಿ ಫೈಟ್ ಎಲ್ಲ ಇರೋದು ಅವರೇನೆ. ಆಮೇಲೆ ಜಾಸ್ತಿ ಕಾಡ್ ರುಚಿ ನೋಡಿರೋದು ಅವರೇ. ತುಂಬಾ ದಿನವರೆಗೂ ಕಾಡಲ್ಲೇನೆ ಆಲ್ಮೋಸ್ಟ್ ಶೂಟ್ ಆಗಿರೋದು ಅವ್ರದ್ದು. ಮತ್ತೆ ಮಾಹಿನ್ ಅವರೆಲ್ಲ ಇದ್ದಾರೆ ಕಾಡಲ್ಲಿ. ನಂದು ಒಂದು 2 days ಏನೋ ಇತ್ತು ಅಷ್ಟೇ ಕಾಡಲ್ಲಿ. ಬಟ್ ನನ್ಗೆ ನಾ ಮುಂಚೆಯಿಂದನೂ ಕಾಡಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಗೆ ಅದು ಅಭ್ಯಾಸ. ಹಾಗಾಗಿ ನನ್ಗೆ ಅದು ಅಂತ ಏನು ಡಿಫ್ರೆನ್ಸ್ ಅನ್ಸಿಲ್ಲ. ಬಟ್ ಆದ್ರೆ ಸ್ವಲ್ಪ ಮಳೆ, ಅದು ಏನು ಹಾಗೆ ಮಲಗ್ಬೇಕು, ಕೆಲವು ಸೀನ್ಗಳು ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಓಡಾಡೋದಕ್ಕೂ ಅಲ್ಲೇ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆಮೇಲೆ ನಮ್ ಪರಿಸ್ಥಿತಿ ಅದು ಹೆಂಗಿರುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಆ ಸೀನಲ್ಲಿ ಬೇರೆ ತರ ಇತ್ತು, ನಮ್ಗೆ ನಾರ್ಮಲ್ ಇರ್ಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ
ನಮ್ಗೆ ಅಲ್ಲಿ ಎಷ್ಟೇ ಕಷ್ಟ ಅನ್ಸಿದ್ರು ಟೀಮ್ ಹಂಗ ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಒಂಥರ ಫ್ಯಾಮಿಲಿ ತರ ನಮ್ಗೆ. ಇವ್ರು ಡೈರೆಕ್ಟ್ರು, ಇವ್ರು ಪ್ರೊಡ್ಯೂಸರು, ಇವ್ರು ಆ ತರ ನಮ್ಗೆ ಫೀಲೇ ಆಗಿಲ್ಲ. ನಮ್ಗೆ ಹೆಂಗೆ ಅಂದ್ರೆ ನಮ್ಮ ಮನೇಲಿ ಏನೋ ಮಾಡ್ತಾ ಇದೀವಿ, ಈಗ ಒಂಥರ ಈಗ ಇನ್ಫ್ಲುಯೆನ್ಸರ್ ಎಲ್ಲ ಮಾಡ್ತಾರಲ್ಲ ಕಂಟೆಂಟ್, ಆ ತರ ನಾವು ಅಷ್ಟು ಎಂಜಾಯ್ ಆಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಓಕೆ ಸರ್, ಹಾ ಸರ್, ಓಕೆ ಹಿಂಗ್ ಮಾಡೋಣ, ಹಂಗ್ ಮಾಡಮ್ಮ, ಹಿಂಗೆ ಸ್ವಲ್ಪ ಇರಮ್ಮ, ಇನ್ನೊಂದು 10 ನಿಮಿಷ ಆಗೋಗುತ್ತೆ, ಈ ಸೀನು ಈ ಶಾರ್ಟ್ ಹಿಂಗ್ ಮಾಡ್ಬಿಡೋಣ. ಸೊ ಇಷ್ಟು ಅವರು ಹಂಗೆ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ ಜೊತೆಗೆ ಅವರು ಇದ್ ಮಾಡಿ ಈ ತರ ಮಾಡೋಣ ಅಂತ ಎಲ್ಲರೂ ಡಿಸ್ಕಷನ್ ಮಾಡಿದ್ವಿ ಮ್ಯಾಮ್. ಅದು ನಾನು ನಂದ್ ಯಾಕೆ ನೀವ್ ಕೇಳ್ಬೇಕು, ನಾನ್ ಹೇಳಿದ್ದೆ ಆಗ್ಬೇಕು ಆ ತರ ಒಂಚೂರು ಇಲ್ಲ ಯಾರಿಗೂ. ಪ್ರತಿಯೊಬ್ಬರದು ಐಡಿಯಾಸ್ ಮಾಡಿನೇ ಅಷ್ಟು ಚೆನ್ನಾಗಿ ಬರಕಾಯ್ತು, ನಮಗೆ ಕಂಫರ್ಟಬಲ್ ಆಯ್ತು. ಸಾರಿಕಾ ಅವ್ರದ್ದು ಫೈಟ್ ಎಲ್ಲ ಇದೆ, ಸೊ ಅವರು ಸ್ವಲ್ಪ ಟ್ರೈನ್ ಮಾಡ್ಕೊಂಡು ಅವರು ಸ್ವಲ್ಪ ಇದು ಎಫರ್ಟ್ ಇದೆ, ಅವ್ರದ್ದು ಚಾಲೆಂಜಿಂಗ್ ಆಗಿದೆ. ಅವ್ರು ಈ ಬಿಫೋರ್ ಇಂಟರ್ವ್ಯೂ ಎಲ್ಲ ಹೇಳಿದಾರೆ ಅವ್ರು ಯಾವ ತರ ಏನ್ ಪ್ರಿಪರೇಷನ್ ಆಗಿತ್ತು ಹೇಗೆ ಅಂತ. ಸೊ ಹಾಗಾಗಿ ಆ ಸಾಂಗ್ ಕೂಡ ದೇವಿದು ತುಂಬಾ ಚೆನ್ನಾಗಿ ಬಂದಿದೆ. ಅದ್ರಲ್ಲಿ ಅದ್ರ ಬಗ್ಗೆನೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಅವರು. ಸಿಕ್ಕಾಪಟ್ಟೆ ಮೈಯೆಲ್ಲ ರೋಮಾಂಚನ ಅದು ಹಾಕೊಂಡಿದ ತಕ್ಷಣ ಕಾಸ್ಟ್ಯೂಮ್ ಮೈಯೆಲ್ಲ ರೋಮಾಂಚನ. ಕೆಲವೊಂದ್ಸತಿ ಎಸ್ಪೆಷಲಿ ಈ ರೀತಿಯಾದಂತ ಒಂದು ಮಾಡ್ದಾಗ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಒಂದು ಎನರ್ಜಿ ಪವರ್. ಹೌದು. ಇಲ್ಲ ಅವ್ರು ಅದನ್ನೇ ಹೇಳ್ತಾ ಇದ್ರು, ಇಲ್ಲ ಹಿಮಾ ಅದು ಮಾಡಿ ಹಾಕೊಂಡಿದ ತಕ್ಷಣ ಒಂದ್ ವೈಬ್ರೇಷನ್ ಬೇರೆ. ಅದು ನನಗ್ ಗೊತ್ತಿಲ್ಲ ಮ್ಯಾಮ್, ರಿಯಲ್ ಇದು ಕೊಟ್ಬಿಟ್ಟಿದ್ದಾರೆ ಇವರು ತ್ರಿಶೂಲ. ಅದು ಸಮ್ ಎಷ್ಟು ಕೆಜಿ ಸರ್? 2 ರಿಂದ 3 kg. ಅದೇ 2 ರಿಂದ 2-3 kg ಇದೆ. ಅದು ಎಲ್ಲ ಅವ್ರಿಗೆ ಲೈಕ್ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರು ಮಾಡಿರೋದಕ್ಕೆ. ದೆನ್ ನಂದು ಒಂದು ಸಾಂಗ್ ಇಲ್ಲ ಅದು ಇರ್ಲಿಲ್ಲ, ನಾನು ಸರ್ ಅಂತ. ಸೊ ಬೇಗ ಶೂಟ್ ಮುಗೀತು ನಾವು ಅನ್ಕೊಂಡಿದ್ದ ಡೇಟ್ಸ್ ಗಿಂತ. ಸೊ ಅವಾಗ ಸರ್ ಓಕೆ ಮಾಡೋಣ ಅಂತ ಹೇಳಿ ಒಂದು ಸಾಂಗ್ ಅವರೇ ಬರ್ದು. ಅಲ್ಲ ಪ್ರೆಸ್ ಮೀಟ್ ಅಲ್ಲಿ ಆಕ್ಚುಲಿ ಹೇಳ್ತಾ ಇದ್ರು, ಯಾಕಾದ್ರೆ ನಾನು ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ, ಈ ಹುಡುಗಿ ಕೇಳಿದೆ ನಾನು ಈ ಸಾಂಗ್ ಇಷ್ಟ ಇಲ್ಲ ಅಲ್ಲ, ಸ್ವಲ್ಪ ಒಂದು ಹಣಕಾಸಿನ ಇದ್ರಲ್ಲಿ ಬೇಡ ಅಂದ್ಬಿಟ್ಟು ತೆಗೆದ್ಬಿಟ್ಟಿದೆ, 1-2 ಪ್ರಾಮುಖ್ಯತೆ ಪಟ್ಟಿದೆ ಅಷ್ಟೇ. ಆಮೇಲೆ ಇದು ಸ್ವಲ್ಪ ಜಾಸ್ತಿ ಒಂದು 10 ದಿನ ಕಾಲ್ ಶೀಟ್ ಇತ್ತು, ಬೇಗ ಮುಗಿಸ್ಕೊಟ್ರು. ಮಾಡಮ್ಮ ನೋಡೋಣ ಡ್ಯಾನ್ಸ್ ಬರ್ತದ ಅಂದ್ರೆ ಫುಲ್ ಹಂಗೆ ಎಲ್ಲ ಆಡ್ಬಿಟ್ರು. ಕೊರಿಯೋಗ್ರಾಫರ್ ಸರ್ ಚೆನ್ನಾಗಿ ಸ್ವಲ್ಪ ಅವರು ಒಂದು ಐಡಿಯಾ ಕೊಟ್ಟರು, ಮುಗಿಸ್ಕೊಟ್ರು. ನಿಮ್ಗೆ ಈ ಸಿನಿಮಾದಲ್ಲಿ ತುಂಬಾ ಕಾಡಿರುವಂತಹ ಪಾತ್ರ ಯಾರ್ದು? ಅಂದ್ರೆ ನಮ್ಗೆ ಯಾರಿಗೂ ಕನೆಕ್ಟೇ ಇಲ್ಲ ಜಾಸ್ತಿ. ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು ನಿಮ್ಗೆ ಇಷ್ಟು ಜನರಲ್ಲಿ? ಏನಂದ್ರೆ ಸಾರಿಕಾ, ಬಿಕಾಸ್ ಅವರು ಒಂದು ಸಿಂಪಲ್ ಆಗು ಇರ್ತಾರೆ, ವೈಲೆಂಟ್ ಆಗು ಆಗ್ತಾರೆ, ಮೃತ್ಯು ದೇವತೆನೂ ಆಗ್ತಾರೆ. ಸೊ ನಾವ್ ಹೇಗೆ ಅಂದ್ರೆ ಈಗ ಒಂದು ದೊಡ್ಡ ಶಕ್ತಿಗೆ ಇನ್ನೊಂದು ಹೆಣ್ಣು ಶಕ್ತಿ. ಈಗ 9 ದೇವತೆಗಳು ಅಂತಾರಲ್ಲ, ಈಗ 9 ದೇವತೆಗಳನ್ನ ಇಡಕ್ ಆಗಿಲ್ಲ ನಮ್ ಸರ್, ಒಂದು 3 ದೇವತೆಗಳನ್ನ ಇಟ್ಟು ಮೃತ್ಯು ದೇವತೆ ಮಾಡಿದ್ದಾರೆ. ಸೊ ಆ ಒಂದ್ ಶಕ್ತಿ ಇನ್ನೊಂದ್ ಶಕ್ತಿ ಸೇರಿ ಸಾರಿಕಾಗೆ ಒಂದು ಧೈರ್ಯ ತುಂಬೋತರ. ಈಗ ಕೆಲವೊಂದ್ಸಲ ಸರ್ ಮೇಡಮ್ ಮೋಟಿವೇಶನ್ ಬೇಕಾಗತ್ತೆ. ಈಗ ನಮ್ಗೆ ನನ್ ಕೈಲಿ ಆಗಲ್ಲ ಅನ್ಸುತ್ತದು ಅಂತ, ಇಲ್ಲ ನಿನ್ ಕೈಲಿ ಆಗತ್ತೆ, ನೀನ್ ಹೋಗ್ ಮಾಡೆ ಅಂತ ನಮ್ಗೆ ಹೇಳ್ತಿರ್ತಾರೆ. ಸೊ ಅದು ಬರೀ ಆ ವಿಚಾರಗಳಿಗೆ ಅಂತ ಅಲ್ಲ, ಎಲ್ಲಾ ವಿಚಾರಗಳಿಗೂ ಯಾರಾದ್ರೂ ಒಂದು ಸಪೋರ್ಟ್ ಸಿಕ್ಕಾಗ ಇಲ್ಲ ನಿನ್ ಕೈಲಿ ಆಗತ್ತೆ ನೀನ್ ಮಾಡು ಅಂತ ಅನ್ನೋ ಒಂದು ಪಾತ್ರಗಳು ನಾವೆಲ್ಲ. ಸೊ ಅದು ಸೇರಿ ಒಂದು ಮೃತ್ಯು ದೇವತೆ. ಸಾರಿಕಾ ಅವರೇ ಮೇನ್ ಆಗಿ ಮಾಡೋದ್ರಿಂದ ನನ್ಗೆ ಐ ಲವ್ ದಟ್ ಕ್ಯಾರೆಕ್ಟರ್. ನನಗೆ ಸಾರಿಕಾ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಅದು ಬಿಟ್ಟು ನನ್ ಕ್ಯಾರೆಕ್ಟರ್ ಅಂದ್ರೆ ಇಟ್ಸ್ ಲೈಕ್ ನಂದು ಇಸ್ ನಾರ್ಮಲ್ ಹಳ್ಳಿ ಮುಗ್ಧ ಹುಡುಗಿ ಮಾಡ್ಕೊಂಡು ತರಲೆ ಮಾಡ್ಕೊಂಡಿರೋ ಅಂತದ್ದು. ಸೊ ಜಾಲಿ ಪಟ್ಪಟ ಅಂತ ಮಾತಾಡ್ತಿರೋ ಸಿನಿಮಾದಲ್ಲೂ ರಿಲೇಟೇಬಲ್ ಆಗಿದೆ ಅನ್ಸುತ್ತೆ ನಿಮ್ಗೆ? ಆಗಿದ್ರೆ ಕಷ್ಟ ಆಗಿಲ್ಲ ಅನ್ಸುತ್ತೆ? ಇಲ್ಲ ಸ್ವಲ್ಪ ಮಂಡ್ಯ ಲ್ಯಾಂಗ್ವೇಜ್ ನಾನು ಯಾವಾಗೂ ಮಾತಾಡಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಆ ಲ್ಯಾಂಗ್ವೇಜ್ ತಗೊಳ್ಳುವಾಗ ನನ್ಗೆ ಅದ್ ಬಿಟ್ರೆ ಅದರ್ವೈಸ್ ನನ್ಗೆ ಏನು ಇದಾಗಿಲ್ಲ, ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಹಿಮಶ್ರೀ ಅವರೇ, ಇವಾಗ ನೀವು ಇಷ್ಟು ವರ್ಷದ ಕಾಲ ಸೀರಿಯಲ್ಗಳು ಮಾಡಿದ್ದೀರಾ, ಸಿನಿಮಾಗಳು ಮಾಡಿದ್ದೀರಾ, ನೀವು ಇಂಡಸ್ಟ್ರಿ ಮಾಡಿದ್ದೀರಾ. ತುಂಬಾ ಅಂದ್ರೆ ನಿಮ್ಗೆ ಒಂದ್ ರೀತಿ ಅಂದ್ರೆ ಒಂಥರ ಹ್ಯೂಮಿಲಿಯೇಷನ್ ಅಂತ ಹೇಳ್ಬೋದು, ಅಂದ್ರೆ ಒಂಥರ ಅವಮಾನ ಯಾವಾಗ್ಲಾದ್ರೂ ಫೀಲ್ ಆಗಿತ್ತಾ? ಅದ್ರ ಬಗ್ಗೆ ಹೇಳ್ಕೊಡೋದಾದ್ರೆ? ಅಫ್ಕೋರ್ಸ್ ಅಂದ್ರೆ ಆಕ್ಟಿಂಗ್ ಅಂತಾನೆ ಅಂತ ಅಲ್ಲ, ಬರೀ ಸಿನಿಮಾ ಇದ್ರಲ್ಲೇ ಆಗಿದೆ ಅಂತ ಅಲ್ಲ, ಆಚೆ ಕಡೆನೂ ತುಂಬಾನು ಆಗಿದೆ. ಬರೀ ಅದು ಹುಡುಗರೇ ಮಾಡಿದಾರಂತ ಅಲ್ಲ, ಹುಡುಗಿರು ಕೂಡ ಹುಡುಗಿರಲ್ಲೇನೆ ಆಗಿದೆ. ಎಷ್ಟೋ ಸಲ ನಾವ್ ಇನ್ನೂ ಬೆಳಿತಾ ಇರ್ತಿದ್ವಿ, ಇನ್ನು ಶೇರ್ ಮಾಡಕ್ ಬಿಡಲ್ಲ, ಅಂದ್ರೆ ಅವ್ರು ಇರೋ ರೂಮ್ ಶೇರ್ ಮಾಡಕ್ ಬಿಡಲ್ಲ. ಆಮೇಲೆ ಏನಾದ್ರು ಅವ್ರಕ್ಕಿಂತ, ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಒಬ್ರು ಆಕ್ಟರ್ ಅವ್ರಕ್ಕಿಂತ ನಾವು ಒಂಚೂರು ಏನಾದ್ರು ಸ್ವಲ್ಪ ಇನ್ವಾಲ್ವ್ ಆಗಿ ಜಾಸ್ತಿ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಆಗ್ಲೇ ಅಲ್ಲಿ ತಡ್ಕೊಳಲ್ಲ ಅವ್ರು, ಆಗ್ಲೇ ಇನ್ನೊಂದೇನೋ ಹೋಗಿರತ್ತೆ. ಸೊ ಇನ್ನ ಆಚೆ ಇಂಡಸ್ಟ್ರಿನೇ ಅಂತ ಅಲ್ಲ, ಆಚೆ ಎಲ್ಲ ಓಡಾಡುವಾಗ ಮಾಡುವಾಗ ನಮ್ಗೂನು ಮಿಸ್ಬಿಹೇವ್ ಆಗಿರತ್ತೆ. ಬಟ್ ನಾನು ಹೆಂಗಿದ್ದೆ ಡೇರಿಂಗ್ ಹುಡುಗಿನ, ಅಲ್ಲಲ್ಲೇ ಅವಾಗಲೇ ಕೊಟ್ಬಿಡೋ ಅಂತ ಹುಡುಗಿ ನಾನು. ಸೊ ಹಾಗಾಗಿ ಆಗಿದೆ. ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಅದನ್ನ ಹೇಳ್ಕೊಂಡಿದ್ದಾರೆ ನನ್ನ ಹತ್ರ, ಈ ತರ ಹಿಂಗೆ ಅಂತ. ಅವಾಗ ನಾನೇ ಹೇಳಿದ್ದೀನಿ, ಅಲ್ಲೇ
ಸರಿಯಾಗಿ ಹೇಳಿ ಕೊಟ್ಟು ಬರೋದ್ ಬಿಟ್ಟು ಇಲ್ಲಿ ಬಂದು ಅಳ್ತಾ ಕೂತ್ರೆ ಏನ್ ಪ್ರಯೋಜನ ಅಂತ. ಸೊ ಹಾಗಾಗಿ ಇಂಡಸ್ಟ್ರಿ ಅಂತಲ್ಲ, ಇಂಡಸ್ಟ್ರಿಲೂ ಮೇಡಮ್ ಎಲ್ಲಿ ಇರಲ್ಲ ಕೆಟ್ಟದ್ದು ಒಳ್ಳೇದು ಹೇಳಿ, ಎಲ್ಲ ಜಾಗದಲ್ಲೂ ಕೆಟ್ಟದ್ದು ಒಳ್ಳೇದು ಅಂತ ಇರುತ್ತೆ. ನಾವು ಹೇಗೆ ನಡೀತೀವೋ ಅದ್ರ ಮೇಲೆ ನಮ್ ಜೀವನ ಅಂತ ನಾನು ಹೇಳ್ಬೋದು. ಹೌದೌದು. ಸೊ ಹಾಗಾಗಿ ನಾನು ಫೇಸ್ ಮಾಡಿದೀನಿ, ಆಮೇಲೆ ಫೇಸ್ ಮಾಡಿರೋದನ್ನ ಓವರ್ಕಮ್ ಮಾಡಿ ಸೊ ಇವಾಗ ಇಲ್ಲಿ ಬಂದು ನಿಂತಿದ್ದೀನಿ. ಒಂದು ನನಗೆ ಇನ್ನೊಂದು ಏನು ಅನಿಸ್ತು ಅಂದರೆ ಟ್ರೈಲರ್ ನೋಡಿದಾಗ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ನ ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದೆ. ಹೀರೋಯಿನ್ನು ಈ ಫೈರ್ ಅಂದರೆ ಬೆಂಕಿ ಕಡೆನೇ ನೋಡ್ತಾ ಇರ್ತಾಳೆ. ಅಂದರೆ ಅದು ನಮಗೆ ಸಿಂಬಾಲಿಕ್ ಆಗಿ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ಡಿಸ್ಟ್ರಕ್ಷನ್ ಬೇಕು ಅನ್ನುವಂಥ ಮನಸ್ಥಿತಿನ, ಅಂದರೆ ನನಗೆ ನಾಶ ಬೇಕು ಅನ್ನುವಂಥ ಮನಸ್ಥಿತಿನ ಏನು ಅಂತ ಹೀರೋಯಿನ್ ಒಂದ್ ಕಡೆ ಹೌದಾ? ಅದು ನೀವು ಆ ಸಿನಿಮಾಟೋಗ್ರಫಿನಲ್ಲಿ ನಮ್ಗೆ ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದೀರಾ ಆ ಒಂದು ಸೀನ್ಗಳನ್ನ. ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ನನಗೆ ಗೊತ್ತಾಗ್ತದೆ. ಕಟ್ ಮಾಡಿ 30 ದಿನ ತಗೊಂಡಿದ್ದೀನಿ. ಟ್ರೈಲರ್ ಕಟ್ಟಿಂಗ್ 30 ದಿನ. ಹೌದು ಹೌದು, ಅವ್ರಿಗೆ ನಿಮ್ಮ ಮೇಲೆ ಖುಷಿ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದಿರಲ್ಲ ಅಂತ ಅವ್ರಿಗೆ ಅದು ಖುಷಿ. ಕೆಲವೊಂದು ನೋಡಿದ್ರೆ ಆ ಹೀರೋಯಿನ್ ಬರೀ ಅದು ಬೆಂಕಿ ಕಡೆನೇ ನೋಡ್ತಾ ಇರ್ತಾಳೆ, ಅದು ನಮಗೆ ಕಾಣಿಸುತ್ತೆ ಸಿಂಬಾಲಿಕ್ ಆಗಿ. ಅದಕ್ಕೆ ಎಲ್ಲೋ ಒಂದ್ ಕಡೆ ಡಿಸ್ಟ್ರಕ್ಷನ್ ಬೇಕು ಅನ್ನುವಂತ ಮನಸ್ಸು. ಹೌದು 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 ಹೌದು, ಅವಳು ತಾಳ್ಮೆ ಎಲ್ಲ ಇಟ್ಕೊಂಡು ಆಮೇಲೆ ಅವಳ ನೋಟಕ್ಕೇನೆ ಅವರು ಒಂದ್ ಸ್ವಲ್ಪ ಹೆದರಿಕೆ ಆಗ್ಬೇಕು ಅನ್ನೋದು, ಧೈರ್ಯವಂತೆ ಆಗಿ ಒಂದು ದಟ್ಟವಾದ ಕಾಡು, ನಿರ್ಜನ ಪ್ರದೇಶ, ಒಂದು ಯಾವುದು ರಾತ್ರಿ ವೇಳೆ, ಆ ಸಂದರ್ಭದಲ್ಲಿ ಆ ಧೈರ್ಯ ತಗೊಂಡು ಅಲ್ಲಿ ನಿಂತ್ಕೊಂಡು ಅದು ಮೂವ್ಮೆಂಟ್ ಕೊಡ್ಬೇಕು ಅಂತಂದ್ರೆ ಅವಳಿಗೆ ಅದು ಒಂದು ಏನೋ ಒಂದು ರೂಪಿಸ್ಕೊಂಡಿರ್ತಾಳೆ ಆ ಒಂದು ಕೋಪ. ಅದೇ ಅದನ್ನ ಅಲ್ಲಿ ಫೈರ್ ಮಾಡಕ್ಕೇನೆ ಅದನ್ನ ಅಲ್ಲಿ ತೋರಿಸ್ಕೊಟ್ಟಿರೋದು. ಇನ್ನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇನ್ನೂ ಏನೇನೋ ಕಾಣಿಸುತ್ತೆ. ಮೃತ್ಯು ದೇವತೆ ಈ ಸಿನಿಮಾದಲ್ಲಿ ಫೈಟ್ ಮಾಡೋದು, ಜಗಳ ಆಡೋದು ಸೊಸೈಟಿ ಜೊತೆನಾ ಅಥವಾ ತನ್ನೊಳಗಿನ ಬ್ರೋಕನ್ ಸೆಲ್ಫ್ ಜೊತೆನಾ? ಅದನ್ನ ಮೂವಿನೇ ನೋಡ್ಬೇಕು ನೀವು. ಹಂಗ ಅಂದ್ರೆ ಫೈಟ್ ಅಂದ್ರೆ ಮ್ಯಾಮ್ ಎಲ್ಲಾನು ಇದೆ, ಓವರಾಲ್ ಇದೆ. ಈಗ ಅದನ್ನೇ ನಾನು ಹೇಳ್ದೆ, ಹೆಣ್ಣು ಶಕ್ತಿ ಸೇರಿ ಅಂತ. ನಿಮ್ಗೆ ಮೋಸ ಆಗಿದೆ, ನಿನ್ಗೋಸ್ಕರನು ನಾನು ಹೋರಾಡ್ತೀನಿ, ನಾ ಇವಳಿಗೋಸ್ಕರನು ಹೋರಾಡ್ತೀನಿ, ಸೊಸೈಟಿಲಿ ನಡೀತಾ ಇರೋ ಕೆಟ್ಟ ವಿಚಾರಗಳಿಗೂ ನಾನು ಹೋರಾಡ್ತೀನಿ, ಆಮೇಲೆ ನನಗಾಗಿರೋ ಅನ್ಯಾಯಕ್ಕೂ ನಾನು ಹೋರಾಡ್ತೀನಿ. ಮತ್ತೆ ನ್ಯಾಯ ಈ ಸಿನಿಮಾದಲ್ಲಿ ಎಲ್ಲಿ ಸಿಗುತ್ತೆ? ಕೋರ್ಟ್ ನಲ್ಲಿ ಸಿಗುತ್ತಾ ಅಥವಾ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಹೇಳಕ್ಕಾಗಲ್ಲ ಮ್ಯಾಮ್, ಸಾರಿ. ನಾನು ಆದ್ರೂ ಹೇಳಿದ್ದೀನಿ. ಈಗ ಟೈಟ್ಲ್ ಏನ್ ಹೇಳ್ತದೆ ಹೇಳಿ? ಮೃತ್ಯು ದೇವತೆ ಅಷ್ಟೇ. ಕಾಮದ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿ ಕೊಟ್ಬಿಟ್ಲು, ಅದೇ ಉತ್ತರ. ಅದು ಯಾವ ರೀತಿ ಅನ್ನೋದು ನೀವು ಮೂವಿ ನೋಡ್ಬೇಕಷ್ಟೇ. ಇವಾಗ ನಿಮ್ಮ ಹಿಮಶ್ ಅವರೇ, ನಿಮ್ಗೆ ತುಂಬಾ ಫೇವ್ರೆಟ್ ಸೀನ್ ಯಾವ್ದು ಸಿನಿಮಾದಲ್ಲಿ, ಅಥವಾ ತುಂಬಾ ಕಷ್ಟ ಆಗಿರುವಂತ ಸೀನ್ ಯಾವ್ದು? ಫೇವ್ರೆಟ್ ಸೀನ್ ಯಾವ್ದು? ಫೇವ್ರೆಟ್ ಸೀನ್ ಅಂದ್ರೆ ನಂದು ಓಪನಿಂಗ್ ಒಂದು ಡೈಲಾಗ್ ಇದೆ, ಹೇಳ್ತೀನಿ ಮೀಡಿಯಾ ಬಗ್ಗೆ. ಇಲ್ಲ, ಅದೊಂದು ಚೆನ್ನಾಗಿದೆ. ಏನೋ ಈಗ ಎಲ್ಲ ಅಂತ ಅಲ್ಲ, ಜನರಲ್ ಆಗಿ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ, ಏನೋ ಸುಮ್ನೆ ಹಾಕ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಸೊ ನಾವೊಂದು ಹಳ್ಳಿಯ ತುಣುಕ್ ಇಟ್ಕೊಂಡು ಹೇಳಿದೆ, ಏನ್ ಮೀಡಿಯಾನೋ ಏನೋ ತೋರಿಸ್ಕೊಂಡು ಹಾಕೊಂಡು ಸೊ ಒಂದ್ ಡೈಲಾಗ್ ಇದೆ, ಐ ಎಂಜಾಯ್ ದಟ್. ಅದ್ ನನಗೆ ಇಷ್ಟ ಆಯ್ತು, ಎಂಜಾಯ್ ಮಾಡಿ. ಕಷ್ಟ ಅನ್ಸಿದ್ದು ಕಷ್ಟ ಅದು ಸ್ವಲ್ಪ ಲಾಸ್ಟಿಗೆ ಒಂದು ಅದು ಅಂದ್ರೆ ಅದು ಹೇಳಿದ್ರೆ ಸ್ಟೋರಿ ಏನು ಅಂತ. ಸೊ ಒಂದು ಅಂದ್ರೆ ಕಾಡಲ್ಲಿ ಮಾಡಿದ್ದು ನೈಟು ಮಳೆಯಲ್ಲಿ 1-2 ಸೀನ್ಗಳಿತ್ತು, ಅದು ನನಗೆ ಸ್ವಲ್ಪ. ಅದನ್ನೇ ನಾನು ಇನ್ನೊಂದ್ಸಲ ಆಗ್ಲೇ ಹೇಳಿದೆ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ, ಅವ್ರ ಕಷ್ಟದ ಸೀನ್ ಅದ್ರಲ್ಲಿದೆ, ಟ್ರೈಲರ್ ಖಂಡಿತ ಇದೆ. ನೋಡ್ತೀನಿ. ಆಮೇಲೆ ವಿನಯ್ ಪ್ರಸಾದ್ ಮ್ಯಾಮ್ ನಾವು ನೋಡಬಹುದು ತಾಯಿ ಪಾತ್ರದಲ್ಲಿ. ಆಕ್ಚುಲಿ ಸಚ್ ಸೀನಿಯರ್ ಆರ್ಟಿಸ್ಟ್ ಅವರು 3 ದಶಕಗಳಿಂದ ಕೂಡ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಿ ಪ್ರಾಬಬ್ಲಿ ಉಳಿದಿದ್ದಾರೆ ಅಂದ್ರೆ ವಿನಯ್ ಪ್ರಸಾದ್ ಮ್ಯಾಮ್ ಅಂತ ಹೇಳ್ಬೋದು. ಒಂದ್ ಕಡೆ ಹೋಸ್ಟಿಂಗ್ ಮಾಡ್ತಾರೆ, ಹಾಡುಗಳನ್ನ ಹಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಜಡ್ಜ್ ಆಗ್ತಾರೆ, ಎಲ್ಲ ಅಂದ್ರೆ ಆಲ್ ರೌಂಡರ್ ಅಂತ ಹೇಳ್ಬೋದು. ಸೊ ಹೇಗಿತ್ತು ಸರ್ ಒಂದು ಎಕ್ಸ್ಪೀರಿಯನ್ಸ್? ಅವ್ರು ಈ ಸಿನಿಮಾಗೆ ಹೆಂಗ್ ಅಪ್ರೋಚ್ ಮಾಡಿದ್ರಿ, ಮ್ಯಾಮ್ ಹೆಂಗ್ ಒಪ್ಕೊಂಡ್ರು ಈ ಒಂದು ಪಾತ್ರಕ್ಕೆ? ಅವ್ರ ಆಶೀರ್ವಾದ ನಾವು ಮಾಡಿದ್ದು, ಅದು ತುಂಬಾನೇ ಖುಷಿ ಆಯ್ತು. ಕತೆ ಕೇಳಿನೇ ಒಪ್ಕೊಂಡ್ರು. ಕತೆ ಇದ್ರ ಮೇಲೆ, ಯಾಕಂದ್ರೆ ಅವರು ಒಂದು ಅವತ್ತು ಹಿಂದಿನ ದಿನಗಳಿಂದನೂ ಒಂದು ಹೆಣ್ಣು ಅನ್ನೋ ಪ್ರಾಮುಖ್ಯತೆ ಅವ್ರಿಗೆ ಇದ್ದೇ ಇರ್ತದೆ. ಹೆಣ್ಮಕ್ಳು ಮೂವಿ ಮೇಡಮ್ ಅಂದಿದ ತಕ್ಷಣನೇ ಹೇಳಪ್ಪ ನೋಡೋಣ ಒಂಚೂರು ಕತೆ ಅಂದ್ರು. ಹೇಳ್ದೆ, ತುಂಬಾ ವಿಭಿನ್ನವಾಗಿ ಪ್ರಯತ್ನ ಪಡ್ತಿದ್ದಿಲ್ಲ, ಹೊಸತನದಲ್ಲಿ ಚೆನ್ನಾಗಿದೆಯಲ್ಲ, ಆಯ್ತು ಅಂತ ಅಂದ್ಬಿಟ್ಟು ಅವ್ರು ಹಾಗೇನೆ ಒಪ್ಕೊಂಬಿಟ್ರು. ಕತೆ ಇದ್ರ ಮೇಲೆ ಅವರು ಜಡ್ಜ್ ಮಾಡಿ ಒಪ್ಕೊಂಬಿಟ್ರು. ಹಿಮಶ್ರೀ ಅವರೇ, ನಿಮಗೆ ಅಂದ್ರೆ ಸೀನ್ಸ್ ಇತ್ತ ವಿನಯ್ ಪ್ರಸಾದ್ ಮ್ಯಾಮ್ ಒಟ್ಟಿಗೆ? ನಾನು ಬಿಫೋರ್ ಅವ್ರ ಜೊತೆಗೆ ಅದ್ರಲ್ಲಿ ತುಂಬಾ ಇಂಟರ್ವ್ಯೂ ಹೇಳ್ಬಿಟ್ಟಿದ್ದೀನಿ ನಾನು. ಬಿಫೋರ್ ಅವ್ರ ಜೊತೆಗೆ ನಾನು ಸೀರಿಯಲ್ ವರ್ಕ್ ಮಾಡಿದ್ದೆ, ಸೊ ಹಾಗಾಗಿ ನನಗೆ ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆಮೇಲೆ ಸೀರಿಯಲ್ಗಳು ವರ್ಕ್ ಮಾಡ್ತಿರೋದ್ರಿಂದ ಅವಾರ್ಡ್ ಫಂಕ್ಷನ್ ಅಲ್ಲಿ ಸಿಕ್ತಿದ್ರು, ಅವಾಗೆಲ್ಲ ಮಾತಾಡ್ತಿದ್ದೆ. ಬಟ್ ನಂಗೆ ಯಾವಾಗ್ಲೂ ಒಂದು ಖುಷಿ ಆಗೋದು ಮ್ಯಾಮ್, ಅವರು ನಾನು ಇನ್ನೂ ಅವಾಗ ಚಿಕ್ಕವಳು, ಅವಾಗ ಸೀರಿಯಲ್ ಮಾಡಿ 4-5 ವರ್ಷ 5 ವರ್ಷ ಗ್ಯಾಪ್ ಆದ್ರೂ ಕಂಡು ಹಿಡ್ಬಿಟ್ಟು ಮಾತಾಡ್ಸೋರು.
ನಾನು ಕೇಳ್ತಿದ್ದೆ ಮೇಡಮ್ ನಾನು ನೆನ್ಪಿದ್ದೀನ ಅಂತ. ಯಾಕೆ ನೆನ್ಪಿಲ್ಲ ಅಂತ ಕೆನ್ನೆ ಹೊಡೆದ್ಬಿಟ್ಟು ಮಾತಾಡ್ಸೋರು. ಅದು ನನಗೆ ಭಾರಿ ಖುಷಿ ಕೊಡುತ್ತೆ ಅವ್ರ ಬಗ್ಗೆ. ಅದಾದ್ಮೇಲೆ ಈ ಮೂವಿಲಿ ಸಿಕ್ಕಿದ್ರು ಶಾಕ್ ಆಯ್ತು ಮೇಡಮ್ ಅಂತ. ಆಮೇಲೆ ಮ್ಯಾಮ್ ಮರ್ತಿದ್ದೀರಾ ಬರೀ ಇದೇ ಕೇಳಿ ನೀನು ಅನ್ನೋ ಥರ. ಸೊ ಅವರು ನನಗೆ ಅತ್ತೆ ಅಲ್ಲ, ಪ್ರಾಬಬ್ಲಿ ನಾವು ಅಂದ್ರೆ ಅಷ್ಟು ಈಸಿಯಾಗಿ ಎಷ್ಟೇ ಎತ್ತರವಾಗಿ ಬೆಳೆದ್ರು ಕೂಡ ಡೌನ್ ಟು ಅರ್ಥ ಇರ್ತಾರಲ್ಲ. ಯಾಕೆ ಪದೇ ಪದೇ ಅವ್ರು ಸಿಕ್ಕಾಗೆಲ್ಲ ನಾನು ನೆನ್ಪಿದ್ದೀನ ಅಂತ ಕೇಳ್ತೀನಿ ಅಂದ್ರೆ ನೀವು ಯೋಚನೆ ಮಾಡಿ. ಬಿಕಾಸ್ ಎಲ್ಲರೂ ಅದನ್ನ ನೆನ್ಪಿಟ್ಕೊಳ್ಳಲ್ಲ. ಈಗ ಒಂದ್ ಮಾಡಿರ್ತೀವಿ ಸಿನಿಮಾದಲ್ಲಿ, ಆಮೇಲೆ ನೆನ್ಪೇ ಇರಲ್ಲ ಅವ್ರಿಗೆ. ಸರ್ ನಾನು ಎಲ್ಲ ಹೇಳ್ಬೇಕು ಈ ಸೀನು ಹಿಂಗಿಂಗೆ ಅಂತ, ಬಟ್ ಅವ್ರು ಹಂಗಲ್ಲ ಗೊತ್ತು ಅಂತ. ಅದು ನನಗೆ ಸಿಕ್ಕಾಪಟ್ಟೆ ತುಂಬಾ ಮನ್ಸಿಗೆ ಹತ್ರ ಆಗಿದ್ದು. ಅದಾದ್ಮೇಲೆ ಅವ್ರ ಜೊತೆಗೆ ವರ್ಕ್ ಅಂದ್ರೆ ಮ್ಯಾಮ್ ನಮ್ ಪುಣ್ಯ. ನಾವು ಎಲ್ಲೋ ಟಿವಿಲಿ ನೋಡ್ಕೊಂಡು ಅವ್ರು ಅಷ್ಟೆಲ್ಲ ಲೆಜೆಂಡ್ ಜೊತೆಗೆ ಆಕ್ಟ್ ಮಾಡಿ ಅಂತವ್ರ ಜೊತೆಗೆ ನಾನು ಈ ತರ ನಿಂತ್ಕೊಂಡು ಸ್ಕ್ರೀನಲ್ಲಿ ಕಾಣಿಸ್ತೀನಿ ಅಂದ್ರೆ ನಮ್ ಪುಣ್ಯ ಅಂತ ಹೇಳ್ಬೋದು. ಸರ್ ಅದಕ್ಕೆ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ನನ್ಗೆ ಅವ್ರ ಜೊತೆಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನನ್ಗೆ ಅವ್ರ ಅತ್ತೆ ಅದರಲ್ಲಿ ನನ್ನ ಪ್ರೀತಿ ಸೊಸೆ ಅನ್ನೋ ಥರಲ್ಲೇ ನನ್ನ ಮುದ್ದು ಮಾಡ್ತಾರೆ, ಬೈತಾರೆ. ನಾನು ತುಂಬ ಲಕ್ಕಿ ಅವ್ರ ಜೊತೆಗೆ ಆ ಥರ ಒಂದು ಡೈಲಾಗ್ ಆಗಲಿ ಸೀನ್ ಆಗಲಿ ನಾನು ಶೇರ್ ಮಾಡಿದ್ದಕ್ಕೆ. ಸೊ ತುಂಬ ಇದು ಮ್ಯಾಮ್ ಅವರು ಲೈಕ್ ಎಷ್ಟು ಕಾನ್ಷಿಯಸ್ ಅಂದರೆ ಅವ್ರಿಗೆ ಹಿಂಗೆ ನಿಂತ್ಕೊಂಡ್ರೆ ಹೆಂಗೆ ನೋಡಬೇಕು, ಹೆಂಗೆ ಅಲ್ಲಿ A to Z ಹೇಳ್ಕೊಡ್ತಾರೆ. ಹೆಂಗೆ ಏನು ಅಂತ ಅಷ್ಟು ಪರ್ಫೆಕ್ಟಾಗಿ ಸ್ಕ್ರೀನ್ ನಮಗೆ ಹಿಮ ಇಷ್ಟು ಮಾಡು, ಇಷ್ಟು ನಗು, ಇಷ್ಟು ಹೇಳು, ಹಿಂಗೆ ಅಂತ. ಸೊ ಅದೆಲ್ಲ ಸಖತ್ತು ಖುಷಿ ಅನ್ಸುತ್ತೆ ನಮಗೆ ಅಲ್ವಾ, ನಾನೇನೋ ಕಲಿತೆ ಅಂತ. ಅಲ್ಲ, ಇವಾಗ ಅವ್ರೇನಿಗೆ ಹೇಳ್ಕೊಡ್ಬೇಕು ಹೇಳಿ, ಬಿಕಾಸ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಬೇರೆಯವರಿಗೆ. ಏನೋ ಮಾಡ್ತೀಮ್ಮ ನೀನ್ ಹೇಳಮ್ಮ ನಿನ್ ಡೈಲಾಗು ನನ್ಗೆ ಹೇಳ್ಬಿಟ್ಟು ನಾ ಹೋಗ್ತೀನಿ ಅನ್ಬೋದು. ಬಟ್ ಹಂಗಲ್ಲ, ಹಿಂಗೆ ನಿಂತಿದ್ರು ಇಷ್ಟೇ ಇರೆ, ಇಷ್ಟು ಹೇಳ, ಇಷ್ಟು ನಗೆ ನಾನು ಹಿಂಗೆ ಕೊಡ್ತೀನಿ ಕಣ, ಹಿಂಗೆ ಕೆನ್ನೆ ಹಿಂಗೆ ಅಷ್ಟು ಚೆನ್ನಾಗಿ ವಿವರಿಸಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸಖತ್ ಇಷ್ಟ, ನಮ್ ಬ್ಲೆಸ್ ಅಂತ ಹೇಳ್ಬೇಕು. ಅವರು ಆ ಥರ ತುಂಬಾ ದೊಡ್ಡ ಆಕ್ಟ್ರು ಆ ಥರ ಅನ್ಸೋದೇ ಇಲ್ಲ ಮ್ಯಾಮ್. ಎಷ್ಟು ಹೊಸಬ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂದ್ರೆ ನನ್ಗೆ ನಿಜವಾಗ್ಲೂ ಅವ್ರ ಬಗ್ಗೆ ಸುಮ್ಮನೆ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾನು ತುಂಬಾ ದೊಡ್ಡ ಅಂದ್ರೆ ಆಕ್ಟರ್ ಜೊತೆಗೆ ಮಾಡಿದೀನಿ, ಬಟ್ ಇವ್ರು ತುಂಬಾ ಸ್ಪೆಷಲ್ ಅಂತ ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಆ ವಿಚಾರದಲ್ಲಿ. ಅದೇ ನೀವು ಹೇಳ್ದಂಗೆ ಪ್ರಾಬಬ್ಲಿ ಯು ಆರ್ ವೆರಿ ಬ್ಲೆಸ್ಡ್ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಹೌದು, ಸಾಕಷ್ಟು ಆಪರ್ಚುನಿಟೀಸ್ ಗಳು ತಮಗೆ ಸಿಗ್ತಾ ಹೋಗಿದೆ. ಹೌದು. ಆಮೇಲೆ ಇನ್ನು ಅವ್ರಿಗೆ ಅದೇ ಯಾವಾಗ್ಲೂ ಕೇಳ್ದಂಗೆ ನೋಡಿ ಮ್ಯಾಮ್ ಅವ್ರು ಇನ್ನು ಎಷ್ಟು ಹೆಂಗಾಗಿದ್ದಾರೆ ಅಂತ ನನ್ಗಂತೂ ಅದು ಯಾವಾಗ್ಲೂ ಕ್ವಶನ್ ಮಾರ್ಕ್. ಹೆಂಗಿದ್ದೀರ ಹಂಗೆ ಇದೀರಲ್ಲ ಮ್ಯಾಮ್ ಅಂತೀನಿ ನಾನು. ಅವ್ರ ಹೆಲ್ತ್ ಕಾನ್ಶಿಯಸ್ ಹಂಗೆ ಇದೆ. ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿ, ನಾವು ಕಲಿಬೇಕು ನಿಜವಾಗ್ಲೂ. ನಿಮ್ ಹೇರ್ ಸೀಕ್ರೆಟ್ ಹೇಳಿ. ನಂದು ಏನಿಲ್ಲ ಮ್ಯಾಮ್, ನಂದು ಮೇನ್ ಅಂದ್ರೆ ಒರಿಜಿನಲ್ ಅಲ್ವಾ ಸರ್? ಒರಿಜಿನಲ್ ಸರ್. ಏನಿಲ್ಲ, ನಾನು ಮಲ್ನಾಡು ಹುಡುಗಿ. ನಾವು ಮನೇಲೆ ಕೊಬ್ಬರಿ ಎಣ್ಣೆ ಅದೆಲ್ಲ ಮಾಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿ ಮನೆಗೆ ತಗೊಂಡ್ ಬರ್ತೀವಿ. ಇಲ್ಲಿಂದೆಲ್ಲ ಯೂಸ್ ಮಾಡಲ್ಲ ನಾವು. ಅದು ಇನ್ನೊಂದೇನು ಅಂತ ಹೇಳಿದ್ರೆ ನಂದು ಹೆರಿಡಿಟಿ ಮ್ಯಾಮ್. ನನ್ನ ಡ್ಯಾಡಿ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು, ನಮ್ಮ ಅಪ್ಪ ಅಮ್ಮಗೆ. ಅವ್ರದ್ದು ಅಷ್ಟೇ ಚೆನ್ನಾಗಿದೆ ನಮ್ಮ ಮಮ್ಮಿದು. ಸೊ ಹಾಗಾಗಿ ನನ್ಗೆ ಇಷ್ಟು ಚೆನ್ನಾಗಿರೋ ಕೂದಲು ಬಂದಿದೆ. ನನಗೆ ನಿಮ್ ಕೂದಲು ಅಂದ್ರೆ ತುಂಬಾ ಇಷ್ಟ. ಇಲ್ಲ, ಯಾರೋ ಅವ್ರು ಹೇಳ್ತಾರೆ, ಯಾರು ಇವಾಗಿನ ಹೀರೋಯಿನ್ ಅಲ್ಲಿ ಯಾರ್ದು ಇಷ್ಟು ಉದ್ದ ಕೂದ್ಲಿಲ್ಲ, ಏನು ಕಟ್ ಮಾಡು ಅಂತ. ಸೊ ನನ್ ಕೆಲವೊಬ್ರು ಇರ್ಲಿ ಬಿಡು ಅಂತಾರೆ, ಕೆಲವೊಬ್ರು ಆಗಲ್ಲ ಕಷ್ಟ ಅಂತ. ನಂಗೂ ಕಷ್ಟ ಆಗತ್ತೆ ವಾಶ್ ಮಾಡೋದು, ಮೇಂಟೈನ್ ಮಾಡೋದು, ನಿಮ್ಗೆ ಗೊತ್ತಲ್ಲ. ಆದ್ರೂ ನೋಡೋಣ. ನವೀನ್ ಸರ್, ನನ್ನ ಒಂದು ಕೊನೆ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ನಾವು ಆ್ಯಕ್ಚುಲಿ ನೋಡ್ತಾ ಇರ್ಬೋದು. ಅಂದರೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಗಳು ನಿಲ್ತಾ ಇಲ್ಲ ಥಿಯೇಟ್ರ್ನಲ್ಲಿ. ಏನಾಗ್ತಿದೆ ಅಂದರೆ ಕೆಲವೊಂದು ಸಿನಿಮಾಗಳು ಆ ಟೈಟಲ್ ಕೂಡ ಜನರಿಗೆ ತಲುಪ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಈ ರೀತಿ ಸಿನಿಮಾ ಒಂದು ಬರ್ತಾ ಇದೆ ಅಂದರೆ ಕಾಮನ್ ಆಡಿಯನ್ಸ್ಗೆ ಆ ಟೈಟಲ್ ಕೂಡ ಗೊತ್ತಿಲ್ಲ, ಹೌದಾ ಅಂತ ಈ ಥರ ಆಶ್ಚರ್ಯಪಟ್ಟು ಎಷ್ಟೊಂದು ಜನ ಕೇಳಿದ್ದು ಕೂಡ ಉಂಟು. ಬಿಕಾಸ್ ನಾವೇ ಕಣ್ಣಾರೆ ನೋಡ್ತಾ ಇರ್ತೀವಿ ಪ್ರತಿನಿತ್ಯ. ಸೊ ಇವಾಗ ನಿಮ್ಮ ಪ್ರಕಾರ ಚೆನ್ನಾಗಿರುವಂಥ ಸಿನಿಮಾಗಳು ಬಂದರೆ ಕೂಡ ಈ ರೀತಿ ಆದರೆ ಇದಕ್ಕೆ ಅಂದರೆ ಏನು, ಅಂದರೆ ಪರಿಹಾರ ಏನು, ಹೆಂಗೆ ಮುಂದಕ್ಕೆ ಅನ್ನುವಂಥ ಪರಿಹಾರ ನೀವೇ ತಿಳಿಸಿಡ್ಬೇಕು ಜನಗಳಿಗೆ. ನಿಮ್ಮ ಮುಖಾಂತರನೇ ನಾವು ಅಷ್ಟೇ ಒಂದು ಟ್ರೈಲರು, ಮೃತ್ಯು ದೇವತೆ, ಒಂದೆರಡು ಹಾಡು, ಮತ್ತೆ ಈಗ ನಾವು ಟ್ರೈಲರ್ ಎಲ್ಲ ಕೊಟ್ಟಿದ್ದೀವಿ. ಮತ್ತೆ ಜನಗಳು ಇದು ಸಾಕಷ್ಟು ವಿಷಯಗಳು ಅವರು ಜಡ್ಜ್ ಮಾಡ್ತಾರೆ, ಬಟ್ ನಮ್ಮನ್ನ ನೋಡಿ ಜಡ್ಜ್ ಮಾಡಿ ಸುಮ್ಮನೆ ಏನೋ ಇಲ್ಲ. ಈಗ ಒಂದು ಕ್ರಮೇಣ ಯಾವ ರೀತಿ ಜಡ್ಜ್ ಆಗ್ತದೋ ಅದು ನಮ್ಮ ಅನುಭವ. ಅಷ್ಟು ನಾವು ಮೊದಲನೇ ಚಿತ್ರದಲ್ಲಿ ಏನು ನಮ್ಗೆ ಅಷ್ಟು ಗೊತ್ತಿಲ್ಲ. ನಿಮ್ಮ ಮುಖಾಂತರ ನಾವು ಕೇಳ್ಕೊಬೋದು. ಈಗ ನಾವು ಒಂದು ವಿಷಯಗಳು ತಿಳಿಸಿ ಹೇಳಿದ್ದೀವಿ, ಒಂದು ಹಾಡು ಮುಖಾಂತರ, ಒಂದು ಟ್ರೈಲರ್ ಮುಖಾಂತರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದನ್ನೇ ಜಡ್ಜ್ ಮಾಡಿ ಒಂದ್ಸಲಿ ಬಂದು ನೋಡಿದ್ರೆ ನಮ್ಗೆ ಅವ್ರ ಆಶೀರ್ವಾದ ಆಗ್ತದೆ ಅಂತ ನಾನು ಕೇಳ್ತೇನೆ. ಎಸ್, ಫೈನಲಿ 12ನೇ ತಾರೀಕು ಮೃತ್ಯು ದೇವತೆ ಬರ್ತಾ ಇದೆ. ಸೊ ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಅಂಡ್ ಇವತ್ತೊಂದು ಈ ಪುಣ್ಯಕ್ಷೇತ್ರ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಸಂದರ್ಶನವನ್ನ ಕೂಡ ಕೊಡ್ತಾ ಇದ್ದೀರಾ. ತುಂಬಾ ಒಳ್ಳೇದಾಗ್ಲಿ ನಿಮ್ಮ ತಂಡಕ್ಕೆ. ಒಳ್ಳೆ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಮೊದಲನೇದಾಗಿ. ಸೊ ನಿಮ್ಮ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಫೈನಲಿ ಆಡಿಯನ್ಸ್ ಈ ಸಿನಿಮಾವನ್ನ ಥಿಯೇಟರ್ಗೆ ಯಾಕೆ ಬಂದು ನೋಡ್ಬೇಕು, ನಮ್ಮ ಆಡಿಯನ್ಸ್ಗೊಮ್ಮೆ ಹೇಳ್ಬೇಡಿ. ಕರ್ನಾಟಕ ಜನತೆಗೆ ನಮಸ್ಕಾರ. ನಿಜಕ್ಕೂ ತುಂಬ ಚೆನ್ನಾಗಿದೆ ಮೂವಿ.
ನೀವೊಂದು ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಜೊತೆ ಒಳ್ಳೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಹೋಗ್ತೀರಾ. ಹೆಣ್ಣೆತ್ತ ಮಕ್ಕಳು ತುಂಬ ಇಷ್ಟಪಡ್ತೀರಾ. ನಾವೆಲ್ಲೋ ಕಲಿಯೋದ್ರಲ್ಲಿ ಸಾಕಷ್ಟು ಸ್ವಲ್ಪ ಇವತ್ತಿನ ಈ ಒಂದು ಏನದು ಫಾಸ್ಟ್ ಇದರಲ್ಲಿ ಸ್ವಲ್ಪ ಎಲ್ಲೋ ಕೊರತೆ ಇದೆ ಅನ್ಕೋತೀನಿ. ಇದನ್ನು ಮೂವಿ ತಿಳ್ಕೊಂಡಾಗ ನಿಮ್ಗೇನೋ ಒಂದು ಖುಷಿ ಆಗ್ತದೆ, ಏನೋ ಒಂದು ನೆನಪಾಗ್ತದೆ. ದಯವಿಟ್ಟು ಮೂವಿನ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು 12ನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಮೇಡಮ್ ಹೇಳ್ದಾಗೆ ಈ ಟೈಟಲ್ ಅದನ್ನೇ ಹೇಳ್ತಾರೆ, ಯಾವುದು ಬಂದಿತ್ತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಆ ರೀತಿ ನಮ್ಮ ಮೂವಿ ಆಗಬಾರ್ದು. ನಮ್ಮ ಮೂವಿ ಸರ್ ಹೇಳ್ದಾಗೆ ಎಲ್ಲ ಅಂದರೆ ಬರೀ ಹೆಣ್ಮಕ್ಳ ಬಗ್ಗೆನೇ ಇಲ್ಲ, ಅವೇರ್ನೆಸ್ಸು ಆ ಥರ ಅಂತ ಏನಿಲ್ಲ. ಓವರಾಲ್ ಪ್ಯಾಕೇಜ್ ತೊಗೊಂಡು ನಾವು ಮೂವಿನ ನಾವು ತೊಗೊಂಡು ಬರ್ತಾ ಇದ್ದೀವಿ. ಸೊ ಖಂಡಿತಗಳು ನಿಮ್ಗೆ ಇಷ್ಟ ಆಗುತ್ತೆ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಮೂವಿ, ಎಸ್ಪೆಷಲಿ ಇವಾಗಿನ ಜನ್ರೇಷನ್ ಅವರು, ಜೆನ್ಜಿ ಅವರು. ಸೊ ಅದೇ ತುಂಬ ಅತಿಯಾಗಿ ನಂಬುವಂಥ ಜನಗಳು ಎಸ್ಪೆಷಲಿ ಇದನ್ನು ನೋಡಬೇಕು. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ. ಖಂಡಿತವಾಗ್ಲೂ ನಿಮಗೆ ನಿರಾಸೆ ಅಂತೂ ಆಗಲ್ಲ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೊ ಹಿಮಶ್ರೀ ಅವರೇ, ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ತಮ್ಮಿಬ್ರಿಗೂ ಕೂಡ. ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ತಮ್ಗೆ ಸಿಗ್ತಾ ಹೋಗ್ಲಿ ಸರ್. ಇನ್ನೂ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳೊಂದಿಗೆ ನಿರ್ದೇಶನ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹಿಮಶ್ರೀ ಹಾಗೆ ನವೀನ್ ಮಹದೇವ್ ಅವರ ಮಾತುಗಳು. ಮೃತ್ಯು ದೇವತೆ ಸಿನಿಮಾ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋಣ. ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.